Hello, welcome you all for this session. In this session, we are discussing about engineering mechanics and strength of material for third semester civil engineering students under the Department of Collegiate and Technical Education. In this session, under engineering mechanics and strength of material, this is third session, column chapter. Here, this session, the contents are problems on columns. In the last class means in the previous two classes, we are discussing about how to define crushing load, how to define safe load, and how to the relation between the effective length and actual length of the columns. ಅಂದರೆ ಯೂಲರ್ಸ್ ಫಾರ್ಮುಲಾಗೆ ಯಾವ್ಯಾವ ಕಂಡೀಷನ್ಸ್ಗೆ ಏನೇನು ಕಂಡೀಷನ್ಗೆ ಏನೇನೋ ಫಾರ್ಮುಲಾ ಬರುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ವಿ. ಈಗ ಮತ್ತೊಮ್ಮೆ ಅದನ್ನು ನಾನೇನು ರೀಕಾಲ್ ಮಾಡ್ತಾ ಇದ್ದೀನಿ, ಯಾವ್ಯಾವ ಕಂಡೀಷನ್ಗೆ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ ಬನ್ನಿ. ಈಗ ಫಸ್ಟ್ ಕಂಡೀಷನ್, the first condition is the column. The first condition is one end is fixed and other end is pinned or hinged. One end is fixed, other end is pinned or hinged. ನೋಡಿ, ಒಂದು ಕಡೆ ಫಿಕ್ಸ್ ಇದ್ದು ಒಂದು ಕಡೆ ಪಿನ್ನಡ್ ಅಥವಾ ಹಿಂಜಿದ್ದಾಗ ಏನಾಗುತ್ತಪ್ಪ ಅಂತಂದರೆ ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು ಎಲ್ ಇರ್ತದೆ. ಅಂದರೆ ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು ಸ್ಮಾಲ್ ಎಲ್. ಇಟ್ ಮೀನ್ಸ್ ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಲೆಂತ್ ಇರ್ತದೆ. ಈಗ ಬನ್ನಿ ಸೆಕೆಂಡ್ ಕೇಸಿಗೆ ಹೋಗೋಣ. ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಒನ್ ಎಂಡ್ ಫಿಕ್ಸ್ ಇರುತ್ತೆ, ಇನ್ನೊಂದು ಎಂಡ್ ಫ್ರೀ ಇರ್ತದೆ. ಒನ್ ಎಂಡ್ ಈಸ್ ಫಿಕ್ಸ್ಡ್, ಅದರ್ ಎಂಡ್ ಈಸ್ ಫ್ರೀ. ಒಂದು ಎಂಡು ಫಿಕ್ಸ್ ಇದ್ದು ಇನ್ನೊಂದು ಎಂಡು ಫ್ರೀ ಇದ್ದಾಗ ಏನಾಗುತ್ತೆ ಫಾರ್ಮುಲಾ, ಬಕ್ಲಿಂಗ್ ಲೋಡ್ ಫಾರ್ಮುಲಾ ಅಥವಾ ಕ್ರಿಪ್ಲಿಂಗ್ ಲೋಡ್ ಫಾರ್ಮುಲಾ ಏನಾಗ್ತದೆ ನೋಡಿ. ಒನ್ ಎಂಡ್ ಫಿಕ್ಸ್ ಇದ್ದು ಒನ್ ಎಂಡ್ ಫ್ರೀ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ಎಫೆಕ್ಟಿವ್ ಲೆಂತ್ ಶುಡ್ ಬಿ ಈಕ್ವಲ್ಸ್ ಟು 2 times ದಿ ಆ್ಯಕ್ಚುಯಲ್ ಲೆಂತ್ ಆಗುತ್ತೆ. ಇಟ್ ಮೀನ್ಸ್ ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು 2L ಆಗುತ್ತೆ, 2 times ಸ್ಮಾಲ್ ಎಲ್ ಆಗುತ್ತೆ. ಆ 2 times ಸ್ಮಾಲ್ 2L ನೀವು ತೊಗೊಂಡೋಗಿ ಏನು ಮಾಡಬೇಕು, ಕ್ರಿಪ್ಲಿಂಗ್ ಲೋಡ್ ಅಥವಾ ಬಕ್ಲಿಂಗ್ ಲೋಡ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಅಲ್ಲಿ ಫಾರ್ಮುಲಾ ಚೇಂಜ್ ಆಗ್ತದೆ. ಆ್ಯಕ್ಚುಯಲ್ ಲೆಂತ್ಗೇನು ಎಫೆಕ್ಟಿವ್ ಲೆಂತ್ ಫಾರ್ಮುಲಾ ಚೇಂಜ್ ಆಗ್ತದೆ. ಅಲ್ಲಿ ನಮಗೆ ಯೂಲರ್ಸ್ ಫಾರ್ಮುಲಾ ಗೊತ್ತಿದೆ ನಮಗೆ. ಇಲ್ಲಿ ಏನಪ್ಪ ಅಂತಂದರೆ ನಾವು ಯೂಲರ್ಸ್ ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಯೂಲರ್ಸ್ ಫಾರ್ಮುಲಾ ಗೊತ್ತಿದೆ ನಮಗೆ. P = π² EI/L². P = π² EI/L² ಫಾರ್ಮುಲಾ ಗೊತ್ತಿರುತ್ತೆ. ಆ ಎಲ್ ಕ್ಯಾಪಿಟಲಲ್ಲಿ ಏನು ವ್ಯಾಲ್ಯೂ ಬಂದಿರುತ್ತೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಮಗೆ ಏನಪ್ಪ ಅಂತಂದರೆ ಈಸಿಯಾಗಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಇಲ್ಲಿ ಮೂರನೇ ಕಂಡೀಷನ್ ಏನಾಗುತ್ತೆ ಅಂತಂದರೆ ಥರ್ಡ್ ಕಂಡೀಷನ್ ಈಸ್ ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್. ಎರಡು ಎಂಡು ಫಿಕ್ಸ್ ಇದ್ದಾಗ ಏನಾಗ್ತದೆ, ಎರಡು ಎಂಡು ಫಿಕ್ಸ್ ಇದ್ದಾಗ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಎಫೆಕ್ಟಿವ್ ಲೆಂತ್ ಶುಡ್ ಬಿ ಈಸ್ ಈಕ್ವಲ್ ಟು, ಎರಡು ಎಂಡು ಫಿಕ್ಸ್ ಇದ್ದಾಗ ಎಫೆಕ್ಟಿವ್ ಲೆಂತ್ ಶುಡ್ ಬಿ ಈಕ್ವಲ್ಸ್ ಟು L/2 ಆಗ್ತದೆ. L/2 ಆಗುತ್ತೆ. L/2 ಅಂದರೆ ಏನಪ್ಪ ಅಂತಂದರೆ ಆ L/2ನ 0.5L ಅಂತಲೂ ಕೂಡ ನಾವು ಕರಿಬೋದು. 0.5L ಅಂತಲೂ ಕೂಡ ಇಲ್ಲಿ ನಾವು ಕರಿಬೋದು. ಆ L/2ನ ನಾವೇನು ಮಾಡಬೇಕು, ಕ್ರಿಪ್ಲಿಂಗ್ ಲೋಡ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನೆನ್ನೆ ನಿಮಗೆ ಕ್ಲಿಯರಾಗಿ ಹೇಳಿದ್ದೀನಿ ನಾನು. ನೆನ್ನೆ ಸೆಷನಲ್ಲೇ ಲಾಸ್ಟ್ ಸೆಷನಲ್ಲಿ ಸೆಕೆಂಡ್ ಸೆಷನಲ್ಲಿ ಕ್ಲಿಯರಾಗಿ ಕಂಪ್ಲೀಟಾಗಿ ಅದನ್ನು ಹೇಳಿದ್ದೀನಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಒನ್ ಎಂಡ್ ಫಿಕ್ಸ್ ಇರ್ತದೆ, ಒನ್ ಎಂಡ್ ಏನಾಗುತ್ತಪ್ಪ ಅಂತಂದರೆ ಹಿಂಜಸ್ ಇದ್ದಾಗ ಏನಾಗುತ್ತೆ, ಒನ್ ಎಂಡ್ ಫಿಕ್ಸ್ ಒನ್ ಎಂಡ್ ಹಿಂಜ್ ಇದ್ದಾಗ ಏನಾಗುತ್ತೆ, L ಆಗುತ್ತೆ. ಈ ರೀತಿನಾಗ ನಾವೇನು ಮಾಡಿದ್ದೀವಿ, 4 ಕಂಡೀಷನ್ನ ಸ್ಟಡಿ ಮಾಡಿದಾಗ ನಾವು ಲಾಸ್ಟ್ ಕ್ಲಾಸ್ ಇದನ್ನು ನಾವಿಲ್ಲಿ ಸ್ಟಡಿ ಮಾಡಿದ್ದೀವಿ. ಈಗ 4 ಕಂಡೀಷನ್ಸನ್ನು ನಾವೇನು ಮಾಡೋಣ ಬನ್ನಿ, ಈಗ ನೋಡ್ತಾ ಹೋಗೋಣ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಅಂದರೆ ಒನ್ ಎಂಡ್ ಈಸ್ ಫಿಕ್ಸ್, ಅದರ್ ಎಂಡ್ ಈಸ್ ಫ್ರೀ, ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್, ಒನ್ ಎಂಡ್ ಈಸ್ ಫಿಕ್ಸ್, ಅದರ್ ಎಂಡ್ ಈಸ್ ಹಿಂಜ್ಡ್. ಈ ಥರ ಕಂಡೀಷನ್ಸ್ ಬಂದಾಗ, 4 ಕಂಡೀಷನ್ ಬಂದಾಗ
ಯಾವ ಥರ ನಾವು ಆ ಒಂದು ಎಫೆಕ್ಟಿವ್ ಲೆಂತು ಮತ್ತು ರಿಲೇಷನ್ ಏನಿರುತ್ತೆ, ಆ್ಯಕ್ಚುಯಲ್ ಲೆಂತ್ ರಿಲೇಷನ್ ಏನಿರುತ್ತೆ, ಆ ಒಂದು ಕಂಡೀಷನ್ನ ನೋಡಿಕೊಂಡ್ರೆ ನಾವು ಈ ಪ್ರಾಬ್ಲಮ್ಸ್ಗಳನ್ನು ಈಸಿಯಾಗಿ ನಾವು ಸಾಲ್ವ್ ಮಾಡ್ಬೋದು. ಈಗ ಪ್ರಾಬ್ಲಮ್ನ ನೋಡಿ, ಪ್ರಾಬ್ಲಮನ್ನು ನೋಡೋ ಬನ್ನಿ. ದಿಸ್ ಈಸ್ ಸೆಕೆಂಡ್ ಪ್ರಾಬ್ಲಮ್. ಥರ್ಡ್ ಏನಿದೆಯಪ್ಪ ಸೆಕೆಂಡ್ ಪ್ರಾಬ್ಲಮಲ್ಲಿಂದ ಎ ಸಾಲಿಡ್ ರೌಂಡ್ ಬಾರ್. ಇಲ್ಲಿ ಒಂದು ರೌಂಡ್ ಬಾರ್ ಇದೆ, ಸಾಲಿಡ್ ಬಾರ್ ಇದೆ. ಅದರದ್ದು ಲೆಂತ್ ಬಂದ್ಬಿಟ್ಟು 3 ಮೀಟರ್ ಲಾಂಗ್ ಇದೆ. ಲೆಂತ್ ಬಂದ್ಬಿಟ್ಟು 3 ಮೀಟರ್ ಇದೆ. ಡಯಾಮೀಟರ್ ಬಂದ್ಬಿಟ್ಟು 50 mm ಇದೆ. 50 mm ಡಯಾಮೀಟರ್ ಈಸ್ ಯೂಸ್ಡ್ ಆ್ಯಸ್ ಎ ಸ್ಟ್ರಟ್. ಎ ಸಾಲಿಡ್ ರೌಂಡ್ ಬಾರ್ 3 ಮೀಟರ್ ಲಾಂಗ್ 50 mm ಡಯಾಮೀಟರ್ ಈಸ್ ಯೂಸ್ಡ್ ಆ್ಯಸ್ ಎ ಸ್ಟ್ರಟ್. ಇದನ್ನು ನಾವು ಈ ಸಾಲಿಡ್ ಬಾರ್ನ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಸ್ಟ್ರಟ್ಟಾಗಿ ಯೂಸ್ ಮಾಡ್ತಾ ಇದ್ದೀವಿ. ಡಿಟರ್ಮೈನ್ ದಿ ಕ್ರಿಪ್ಲಿಂಗ್ ಲೋಡ್ ವೆನ್ ದ ಸ್ಟ್ರಟ್ ಈಸ್ ಯೂಸ್ಡ್ ಫಾರ್ ದಿ ಫಾಲೋಯಿಂಗ್ ಎಂಡ್ ಕಂಡೀಷನ್ಸ್. ಅಂದರೆ ಇಲ್ಲಿ ಡಿಫ್ರೆಂಟ್ ಎಂಡ್ ಕಂಡೀಷನ್ಸ್ ಇದೆ. ಈ ಡಿಫ್ರೆಂಟ್ ಎಂಡ್ ಕಂಡೀಷನ್ಸನ್ನು ಯೂಸ್ ಮಾಡಿಕೊಂಡು ನಾವು ಕ್ರಿಪ್ಲಿಂಗ್ ಲೋಡನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಒಂದೇ ಪ್ರಾಬ್ಲಮ್ ಇದೆ, ಬಟ್ ಇಲ್ಲಿ ನಾವು ಅಪ್ಲೈ ಮಾಡ್ತಾ ಇರೋದು 4 ಕಂಡೀಷನ್ ಅಪ್ಲೈ ಮಾಡ್ತಾ ಇದ್ದೀವಿ. 4 ಕಂಡೀಷನ್ಸನ್ನು ಅಪ್ಲೈ ಮಾಡ್ತಾ ಇದ್ದೀವಿ. ನೋಡಿ ಯಾವ್ಯಾವ ಕಂಡೀಷನ್ ಅಂತ ನೋಡ್ತಾ ಹೋಗೋಣ ಬನ್ನಿ. ಎ ಈಸ್ ಬೋತ್ ಎಂಡ್ಸ್ ಆರ್ ಇಂಜ್ಡ್, ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್, ಒನ್ ಎಂಡ್ ಈಸ್ ಫಿಕ್ಸ್, ಅದರ್ ಎಂಡ್ ಈಸ್ ಫ್ರೀ, ಆ್ಯಂಡ್ ಇಯರ್ ಒನ್ ಎಂಡ್ ಈಸ್ ಫಿಕ್ಸ್ ಆ್ಯಂಡ್ ಅದರ್ ಎಂಡ್ ಈಸ್ ಪಿನ್ಡ್ ಅಥವಾ ಹಿಂಜ್ಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ನೋಡಿ ಬೋತ್ ಎಂಡ್ ಹಿಂಜಿದ್ದಾಗ ಏನಾಗ್ತದೆ, ಬೋತ್ ಎಂಡ್ ಫಿಕ್ಸ್ ಇದ್ದಾಗ ಏನಾಗುತ್ತೆ, ಒನ್ ಎಂಡ್ ಈಸ್ ಫಿಕ್ಸ್ ಅದರ್ ಎಂಡ್ ಈಸ್ ಫ್ರೀ ಇರುತ್ತೆ, ಒನ್ ಎಂಡ್ ಈಸ್ ಫಿಕ್ಸ್ಡ್ ಅದರ್ ಎಂಡ್ ಈಸ್ ಪಿನ್ಡ್ ಇರುತ್ತೆ. ಇವಾಗ ಏನಾಗುತ್ತೆ ಅಂತೇಳ್ಬಿಟ್ಟು ಎಲ್ಲ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಇಲ್ಲಿ ಬೋತ್ ಎಂಡ್ ಹಿಂಜಿದ್ದಾಗ ನಾವು ಕ್ರಿಪ್ಲಿಂಗ್ ಲೋಡ್ ಏನು ಬರುತ್ತೆ ವ್ಯಾಲ್ಯೂಸು, ಮತ್ತು ಬೋತ್ ಎಂಡ್ ಫಿಕ್ಸ್ ಇದ್ದಾಗ ಏನು ಬರ್ತದೆ, ಒನ್ ಎಂಡ್ ಈಸ್ ಫಿಕ್ಸ್ ಅದರ್ ಎಂಡ್ ಈಸ್ ಫ್ರೀ ಇದ್ದಾಗ ಏನಾಗುತ್ತೆ, ಒನ್ ಎಂಡ್ ಈಸ್ ಫಿಕ್ಸ್ ಅಂಡ್ ಅದರ್ ಎಂಡ್ ಈಸ್ ಪಿನ್ ಇದ್ದಾಗ ಏನಾಗುತ್ತೆ ಅಂತ 1 by 1 ನಾವು ಇಲ್ಲಿ ಸ್ಟಡಿ ಮಾಡೋಣ. ಈಗ ಬನ್ನಿ, ಫಸ್ಟ್ ಕೇಸ್ ಈಸ್ ಬೋತ್ ಎಂಡ್ಸ್ ಆರ್ ಇಂಜ್ಡ್. ಬೋತ್ ಎಂಡ್ ಹಿಂಜಿದ್ದಾಗ ಇಲ್ಲಿ ಕ್ರಿಪ್ಲಿಂಗ್ ಲೋಡ್ ಏನು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಫಸ್ಟ್ ಏನೇನು ಡೇಟಾ ಇದೆ ಬರ್ಕೊಂಬಿಡೋಣ ಎಲ್ಲ. ಇಲ್ಲಿ ಲೆಂತ್ ಆಫ್ ದಿ ಲೆಂತನ್ನು ಕೊಟ್ಟಿದ್ದಾರೆ. ಇದ್ರದ್ದು ಸ್ಟಡ್ದು ಲೆಂತ್ ಕೊಟ್ಟಿದ್ದಾರೆ 3 ಮೀಟ್ರ್. ಈ 3 ಮೀಟ್ರನ್ನ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 3 ಮೀಟರ್ ಅಂದರೆ 1000 ಮಿಲಿಮೀಟರ್ ಆಗ್ತದೆ, ದಟ್ ಈಸ್ 3000 ಮಿಲಿಮೀಟರ್. ಆ್ಯಂಡ್ ದ ಡಯಾಮೀಟರ್ ಆಫ್ ದಿ ಸ್ಟ್ರಟ್ ಈಸ್ ಗಿವನ್. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 50 mm ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಯಂಗ್ಸ್ ಮಾಡ್ಯುಲಸನ್ನು ಕೊಟ್ಟಿದ್ದಾರೆ. ಯಂಗ್ಸ್ ಮಾಡ್ಯುಲಸ್ E = 2 × 10⁵ Nm/mm² ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಫಸ್ಟ್ ಕಂಡೀಷನ್ ಏನು ಹೇಳುತ್ತೆ ಅಂತಂದರೆ ಬೋತ್ ಎಂಡ್ಸ್ ಆರ್ ಇಂಜ್ಡ್. ಎರಡೂ ಕಡೆ ಇಂಜಿದೆ. ಎರಡೂ ಕಡೆ ಇದ್ದಾಗ ಏನಾಗುತ್ತೆ, ಇಲ್ಲಿ ನೋಡಿ ಈ ಫಾರ್ಮುಲಾ ನೋಡಿದರೆ ಗೊತ್ತಾಗುತ್ತೆ ನಿಮಗೆ, ಫಿಗರ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಎರಡೂ ಕಡೆ ಇಂಜಸ್ ಇದೆ, ಎರಡೂ ಕಡೆ ಇಂಜಸ್ಸನ್ನು ಹಾಕಿದ್ದಾರೆ, ಎರಡೂ ಕಡೆ ಇಂಜಸ್ ಇದೆ. ಎರಡು ಬೋತ್ ಎಂಡ್ ಹಿಂಜಿದ್ದಾಗ ಏನಾಗುತ್ತಪ್ಪ ಅಂತಂದರೆ ವಿ ನೋ ದಟ್ ಯೂಲರ್ಸ್ ಕ್ರಿಪ್ಲಿಂಗ್ ಲೋಡ್ ಫಾರ್ಮುಲಾ ಗೊತ್ತಿದೆ ನಮಗೆ. P = π² EI / L². P = π² EI / E². ಬರುತ್ತೆ, ಫಾರ್ಮುಲಾ ಗೊತ್ತಿದೆ ನಮಗೆ. ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಈ ಬೋತ್ ಎಂಡ್ ಹಿಂಜಿದ್ದಾಗ ಏನು ಮಾಡ್ತೀವಿ ನಾವು, ಬೋತ್ ಎಂಡ್ ಹಿಂಜಿದ್ದಾಗ ಏನು ಮಾಡ್ಕೋಬೇಕು ನಾವು ಅಂತಂದರೆ ವೆನ್ ಇನ್ ದಿಸ್ ಕೇಸ್ ಬೋತ್ ಎಂಡ್ಸ್ ಆರ್ ಇಂಜ್ಡ್, ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು ಸ್ಮಾಲ್ ಎಲ್. L = ಸ್ಮಾಲ್ ಎಲ್ ಆಗುತ್ತೆ. ಅವಾಗ ಏನಾಗುತ್ತಪ್ಪ ಅಂತಂದರೆ ಎಫೆಕ್ಟಿವ್ ಲೆಂತ್ ಇಲ್ಲಿ ಎಷ್ಟಿದೆ, 3000 ಮಿಲಿಮೀಟರ್ ಇದೆ. ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು 3000 ಮಿಲಿಮೀಟರ್ ಇರುತ್ತೆ. ಇಲ್ಲಿ ಬನ್ನಿ, ನೆಕ್ಸ್ಟ್ ಬನ್ನಿ. ಈಗ ನಾವು ಏನು ಮಾಡೋಣಪ್ಪ ಅಂತಂದರೆ ಇಲ್ಲಿ ಫಾರ್ಮುಲಾ ನೋಡಿದಾಗ P = π² EI / L². ಫಾರ್ಮುಲಾ ಗೊತ್ತಿದೆ ನಮಗೆ. ಇಲ್ಲಿ ನೋಡಿ E ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, E ಕೊಟ್ಟಿದ್ದಾರೆ, ಮತ್ತು ನಮಗೆ L ಗೊತ್ತಿದೆ ನಮಗೆ. L = 3000 ಮಿಲಿಮೀಟರ್ ಅಂತ ಗೊತ್ತಿದೆ ನಮಗೆ. ಆ ಗೊತ್ತಿರೋದ್ರಿಂದ ಏನು ಮಾಡ್ತಾ ಇದ್ದೀವಪ್ಪ ನಾವು ಅಂತಂದರೆ ಇಲ್ಲಿ ಒಂದು ಈ ಇಕ್ವೇಷನಲ್ಲಿ ಹೈ ಅನ್ನೋನ್ ಆಗ್ತದೆ, ಇಲ್ಲಿ ಏನಾಗುತ್ತೆ ಅನ್ನೋನ್ ಆಗ್ತದೆ. ಆ ಐಯನ್ನು ಕಂಡುಹಿಡಿಬೇಕು, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೈ ಕ್ಯಾಲ್ಕುಲೇಟ್ ಮಾಡೋದು ಹೇಗಪ್ಪ ಅಂದರೆ ಐ ಅಂದರೆ ಮೊಮೆಂಟ್ ಆಫ್ ಇನರ್ಷಿಯಾ ಫಾರ್ ಸಾಲಿಡ್ ಸರ್ಕ್ಯುಲರ್ ಸೆಕ್ಷನ್. I is equal to pi d⁴ / 4 / 64. I is equal to
ಪೈ ಡಿ ಟು ದಿ 4 ಡಿವೈಡೆಡ್ ಬೈ 64 ಆಗುತ್ತೆ. ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ I is equal to ಪೈ ಇಂಟು 50, ಡಿ ಅಂದರೆ 50 ಇದೆ ನೋಡಿ, ಡಿ ಅಂದರೆ 50 ಇದೆ ಇಲ್ಲಿ, ಈ ಡಿವೈಡೆಡ್ ಬೈ 64 ಮಾಡಿದ್ರೆ ಅದ್ರದ್ದು ವ್ಯಾಲ್ಯೂಸ್ ಬರುತ್ತೆ 306,796.16 mm to the 4 ಬರ್ತದೆ, mm to the 4 ಬರುತ್ತೆ. ಇಲ್ಲಿ ನಮಗೆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಕ್ರಿಪ್ಲಿಂಗ್ ಲೋಡ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ P is equal to pi square EI divided by L square, P is equal to pi square EI divided by L square ಆಗಿ ಬರುತ್ತೆ. ಯಾಕೆಂದರೆ ನೋಡಿ ಇಲ್ಲಿ ಒರಿಜಿನಲ್ ಯೂಲರ್ಸ್ ಈಕ್ವೇಷನ್ ಏನಿದೆಯಪ್ಪ ಅಂತಂದರೆ P is equal to pi square EI divided by L square, ಕ್ಯಾಪಿಟಲ್ L ಸ್ಕ್ವೇರ್ ಇದೆ. ಬಟ್ ಇಲ್ಲಿ ನಾವು L is equal to L ಆಗಿಬಿಡ್ತದೆ. L is equal to L ಆದಾಗ ನಾವು ಇಲ್ಲಿ ಸ್ಮಾಲ್ L ಸ್ಕ್ವೇರ್ ಇದೆ, ಅಂದರೆ ಕ್ಯಾಪಿಟಲ್ L is equal to ಸ್ಮಾಲ್ L is equal to 3000. ಯಾಕೆಂದರೆ ಎರಡೂ ಎಂಡ್ ಇಂಚ್ ಇದ್ದಾಗ ಏನಾಗುತ್ತೆ, L is equal to L ಇರುತ್ತೆ, ಅಂದರೆ ಎಫೆಕ್ಟಿವ್ ಲೆಂತ್ is equal to ಆ್ಯಕ್ಚುಯಲ್ ಲೆಂತ್ ಇರುತ್ತೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಏನು ಬರುತ್ತಪ್ಪ, ಫೈನಲಿ ವಿ ಕ್ಯಾನ್ ಗೆಟ್ ದಿ ಯೂಲರ್ಸ್ ಕ್ರಿಪ್ಲಿಂಗ್ ಲೋಡ್ that should be equals to P is equal to 67332.63 ನ್ಯೂಟನ್ ಬರ್ತದೆ, 67332.63 ನ್ಯೂಟನ್ ಬರುತ್ತೆ. ದಿಸ್ ಈಸ್ ದ ಫಸ್ಟ್ ಕೇಸ್. ಅಂದರೆ ಎರಡೂ ಕಡೆ ಇಂಜ್ ಇದ್ದಾಗ P ಎಷ್ಟು ಬಂತು, ಕ್ರಿಪ್ಲಿಂಗ್ ಲೋಡ್ ಎಷ್ಟು ಬಂದಿದೆ ಅಂದರೆ 67332.63 ಬರುತ್ತೆ. ಯು ಕಮ್ ಟು ದ ನೆಕ್ಸ್ಟ್ ಸ್ಲೈಡ್. ಸೆಕೆಂಡ್ ಕಂಡೀಷನ್ ಈಸ್ ಬೋತ್ ಎಂಡ್ಸ್ ಆರ್ ಫಿಕ್ಸ್ಡ್. ಬೋತ್ ಎಂಡ್ಸ್ ಫಿಕ್ಸ್ ಇದ್ದಾಗ ನೋಡಿ, ಇಲ್ಲಿ ಬೋತ್ ಎಂಡ್ ಫಿಕ್ಸ್ ಇದ್ದಾಗ ನೋಡಿ, ಈಗ ನಾವು ನೋಡ್ತಾ ಇದ್ದೀವಿ, ಇಲ್ಲೂ ಫಿಕ್ಸ್ ಇದೆ ಎಂಡ್, ಇಲ್ಲೂ ಫಿಕ್ಸ್ ಇದೆ. ಇಂಥ ಕಂಡೀಷನಲ್ಲಿ ಏನಾಗುತ್ತಪ್ಪ ಅಂತಂದರೆ ಎಫೆಕ್ಟಿವ್ ಲೆಂತ್ ಶುಡ್ ಬಿ ಈಕ್ವಲ್ಸ್ ಟು L ಡಿವೈಡೆಡ್ ಬೈ 2. ಇಲ್ಲಿಂದ ಇಲ್ಲಿಗೆ ಏನು ಲೆಂತ್ ಇದೆಯಪ್ಪ ಅಂತಂದರೆ L ಡಿವೈಡೆಡ್ ಬೈ 2 ಇದೆ, ಸ್ಮಾಲ್ L ಬೈ 2 ಆಗುತ್ತೆ, ಅಂದರೆ ಕ್ಯಾಪಿಟಲ್ L is equal to ಸ್ಮಾಲ್ L ಡಿವೈಡೆಡ್ ಬೈ 2 ಆಗುತ್ತೆ. ಈಗ ಬನ್ನಿ, ಎರಡೂ ಕಡೆ ಫಿಕ್ಸ್ ಇದ್ದಾಗ ನೋಡಿ, ಇನ್ ದಿಸ್ ಕೇಸ್ ಕ್ಯಾಪಿಟಲ್ L is equal to L divided by 2, ಕ್ಯಾಪಿಟಲ್ L is equal to L divided by 2. therefore L is equal to, ಇಲ್ಲಿ ನಮಗೆ ಗೊತ್ತಿದೆ, ನಮಗೆ ಏನಪ್ಪ ಅಂದರೆ ಸ್ಮಾಲ್ L ಎಷ್ಟಿದೆ ಅಂತಂದು 3000 ಇದೆ, 3000 ಡಿವೈಡೆಡ್ ಬೈ 2 ಅಂದರೆ 1500 ಆಗ್ತದೆ. ಇಲ್ಲಿ ನಮಗೆ ಈ ಫಾರ್ಮುಲಾ ಒರಿಜಿನಲ್ ಏನು ಫಾರ್ಮುಲಾ ಇದೆ, ಪೈ ಸ್ಕ್ವೇರ್ EI ಡಿವೈಡ್ ಬೈ L ಸ್ಕ್ವೇರ್ ಇದೆ. ಇಲ್ಲಿ ಪೈ ಸ್ಕ್ವೇರ್ ಇಂಟು ಇನ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ, ಇಂಟು ಮೊಮೆಂಟ್ ಆಫ್ ಇನರ್ಷಿಯಾ ಸಬ್ಸ್ಟಿಟ್ಯೂಟ್ ಮಾಡಿ, ಡಿವೈಡೆಡ್ ಬೈ ಕ್ಯಾಪಿಟಲ್ L ಸ್ಕ್ವೇರ್ ಆಗುತ್ತೆ. ಕ್ಯಾಪಿಟಲ್ L ಅಂತಂದರೆ ಏನಪ್ಪ ಅಂತಂದರೆ L ಬೈ 2 ಅಂದರೆ 1500. ಯು ಸಬ್ಸ್ಟಿಟ್ಯೂಟ್ ದೀಸ್ ವ್ಯಾಲ್ಯೂಸ್ ಆ್ಯಂಡ್ ವಿ ಕ್ಯಾನ್ ಗೆಟ್ ದ ಕ್ರಿಪ್ಲಿಂಗ್ ಲೋಡ್, ದ ವ್ಯಾಲ್ಯೂ ಆಫ್ ಕ್ರಿಪ್ಲಿಂಗ್ ಲೋಡ್. ಈಗ ಬನ್ನಿ ಯಾವ ಥರ ಸಬ್ಸ್ಟಿಟ್ಯೂಷನ್ ಆಗಿದೆ ನೋಡಿ. ಇಲ್ಲಿ ನೋಡಿ, ಫಾರ್ಮುಲಾ ಗೊತ್ತಿದೆ, ಪೈ ಸ್ಕ್ವೇರ್ EI ಡಿವೈಡ್ ಬೈ L ಸ್ಕ್ವೇರ್ ಗೊತ್ತಿದೆ ನಮಗೆ. ಇಲ್ಲಿ ಕ್ಯಾಪಿಟಲ್ L is equal to 1500 ಆಗ್ತದೆ. ಪೈ ಸ್ಕ್ವೇರ್ ಇಂಟು E is 2 into 10 to the 4 of 5 and I is 3.07 into 10 to the 4 of 5 divided by 1500 square. 1500 square, we can get the answer here 269330.5 Newton. This is the Euler's crippling load ಅಥವಾ ಬಕ್ಲಿಂಗ್ ಲೋಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಎಷ್ಟಿದೆಯಪ್ಪ ಲೋಡು ಅಂದರೆ 26930.50 ನ್ಯೂಟನ್ ಬರ್ತದೆ. ವೆನ್ ಕಮ್ ಟು ದಿ ನೆಕ್ಸ್ಟ್ ಸ್ಲೈಡ್, ಥರ್ಡ್ ಕೇಸ್. ಇನ್ ದಿಸ್ ಕೇಸ್, ಥರ್ಡ್ ಕೇಸಲ್ಲಿ ಏನಾಗಿದೆ ಅಂತಂದರೆ, ಒನ್ ಎಂಡ್ ಫಿಕ್ಸ್ ಇದೆ, ಅದರ್ ಎಂಡ್ ಫ್ರೀ ಇದೆ. ಒನ್ ಎಂಡ್ ಫಿಕ್ಸ್, ಅದರ್ ಎಂಡ್ ಫ್ರೀ ಇದ್ದಾಗ, ಒಂದು ಎಂಡ್ ಫಿಕ್ಸ್ ಇದ್ಬಿಟ್ಟು ಅದರ್ ಎಂಡ್ ಫ್ರೀ ಇದ್ದಾಗ, ಯು ಅಬ್ಸರ್ವ್ ದಿಸ್ ಈಸ್ ದ ಥರ್ಡ್ ಕೇಸ್. ಥರ್ಡ್ ಕೇಸಲ್ಲಿ ಒನ್ ಎಂಡ್ ಫಿಕ್ಸ್ ಇದೆ, ಅದರ್ ಎಂಡ್ ಫ್ರೀ ಇದೆ. ಒನ್ ಎಂಡ್ ಫಿಕ್ಸ್ ಇದೆ, ಅದರ್ ಎಂಡ್ ಫ್ರೀ ಇದ್ದಾಗ ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು 2L ಆಗುತ್ತೆ. ಎಫೆಕ್ಟಿವ್ ಲೆಂತ್ ಈಸ್ ಈಕ್ವಲ್ ಟು 2L ಆಗುತ್ತೆ. ಆ್ಯಕ್ಚುಲಿ ದಿಸ್ ಈಸ್ ದ ಯೂಲರ್ಸ್ ಫಾರ್ಮುಲಾ. ಯೂಲರ್ಸ್ ಫಾರ್ಮುಲಾ ಈಸ್ ಈಕ್ವಲ್ ಟು P ಈಸ್ ಈಕ್ವಲ್ ಟು ಪೈ ಸ್ಕ್ವೇರ್ EI ಡಿವೈಡ್ ಬೈ L ಸ್ಕ್ವೇರ್. P ಈಸ್ ಈಕ್ವಲ್ ಟು ಪೈ ಸ್ಕ್ವೇರ್ EI ಡಿವೈಡ್ ಬೈ L ಸ್ಕ್ವೇರ್. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಆಲ್ರೆಡಿ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅಂದರೆ ಯಂಗ್ಸ್ ಮಾಡ್ಯುಲಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಮೊಮೆಂಟ್ ಆಫ್ ಇನರ್ಷಿಯಾನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ, ಡಿವೈಡೆಡ್ ಬೈ ಇಲ್ಲಿ ಕ್ಯಾಪಿಟಲ್ L ಏನಾಗುತ್ತಪ್ಪ ಅಂತಂದರೆ 2L ಸ್ಕ್ವೇರ್ ಆಗುತ್ತೆ. 2L ಸ್ಕ್ವೇರ್ ಆಗುತ್ತೆ. ಬನ್ನಿ ನೋಡೋಣ ಏನಾಗುತ್ತೆ. ನೋಡಿ, ನಮಗೆ ಗೊತ್ತಿದೆ, L ಅಂದರೆ ಗೊತ್ತು ನಮಗೆ. ದಿಸ್ ಈಸ್ ದ ಆ್ಯಕ್ಚುಯಲ್ ಲೆಂತ್ ಎಷ್ಟಿದೆಯಪ್ಪ, 3000 ಇದೆ. ಇನ್ ದಿಸ್ ಕೇಸ್ L is equal to 2L. ನೋಡಿ, ಇನ್ ದಿಸ್ ಕೇಸ್ L is equal to 2L. 2L ಅಂದರೆ ಏನಪ್ಪ ಅಂದರೆ 2 into 3000 ಆಗ್ತದೆ. ದಟ್ ಶುಡ್ ಬಿ ಈಸ್ ಈಕ್ವಲ್ ಟು 6000 ಆಗುತ್ತೆ. ಇಲ್ಲಿ ಎಫೆಕ್ಟಿವ್ ಲೆಂತ್ ಶುಡ್ ಬಿ ಈಸ್ ಈಕ್ವಲ್ ಟು 6000 ಆಗುತ್ತೆ. ನೆಕ್ಸ್ಟ್, ಯು ಸಬ್ಸ್ಟಿಟ್ಯೂಟ್ ದಿಸ್ ವ್ಯಾಲ್ಯೂ ಟು ದ ಈಕ್ವೇಷನ್, ಒರಿಜಿನಲ್ ಈಕ್ವೇಷನ್, ಕ್ರಿಪ್ಲಿಂಗ್ ಲೋಡ್ ಈಕ್ವೇಷನ್ ಅಥವಾ ಬಕ್ಲಿಂಗ್ ಲೋಡ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ.
ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಪಿ ಈಸ್ ಈಕ್ವಲ್ ಟು ಪೈ ಸ್ಕ್ವಯರ್, ಇ ಅಂದರೆ 2 × 10⁵, ಐ ಅಂದರೆ 3.06 × 10⁵ divided by 6,000 square divided by 6,000 square. We can get the crippling load value ಅಥವಾ buckling load value 16,778.33 ಬರ್ತದೆ, 0.33. and this is for third case. This is for third case. And the last case is one end is fixed and other end is pinned. One end is fixed, other end is pinned. You see this figure. ನೋಡಿ, ಒಂದು ಎಂಡ್ ಫಿಕ್ಸ್ ಇದೆ, ಒನ್ ಎಂಡ್ ಏನಾಗಿದೆಯಪ್ಪ ಅಂತಂದರೆ ಹಿಂಜ್ಡ್ ಅಥವಾ ಪಿನ್ನಡ್ ಆಗಿದೆ. ಒನ್ ಎಂಡ್ ಹಿಂಜ್ಡ್ ಅಥವಾ ಪಿನ್ನಡ್ ಆಗಿದೆ. ಇನ್ ದಿಸ್ ಕೇಸ್ ಏನಾಗುತ್ತೆ, ನಮ್ಗೆ ಆ್ಯಕ್ಚುಯಲ್ ಲೆಂತ್ ಗೊತ್ತಿದೆ 3000 ಅಂತ. ಆ್ಯಕ್ಚುಯಲ್ ಲೆಂತ್ ಗೊತ್ತಿದೆ, ನಮಗೆ ಏನು ಬೇಕಾಗಿರೋದು ಎಫೆಕ್ಟಿವ್ ಲೆಂತ್ ಬೇಕು, ಈ ಕ್ಯಾಪಿಟಲ್ ಎಲ್ ಬೇಕು. ಇಲ್ಲಿ ಕ್ಯಾಪಿಟಲ್ ಎಲ್ ಏನಾಗುತ್ತಪ್ಪ ಅಂತಂದರೆ L/√2 ಆಗುತ್ತೆ. L/√2ನ ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ ನಾವು ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ 0.707 ಎಲ್ ಬರ್ತದೆ, ಅಥವಾ L/2 ಅಂತ, L/√2 ಅಂತ ಬರ್ಕೊಳ್ಬೋದು. ಯು ಸಬ್ಸ್ಟಿಟ್ಯೂಟ್ ದಟ್ ಕ್ಯಾಪಿಟಲ್ L = 0.707 ಎಲ್ಲನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಮಗೆ ಏನು ಬರುತ್ತಪ್ಪ ಅಂತಂದರೆ ಯೂಲರ್ಸ್ ಕ್ರಿಪ್ಲಿಂಗ್ ಲೋಡ್ ಫಾರ್ಮುಲಾ ಬರ್ತದೆ. ದಟ್ ಫಾರ್ಮುಲಾ ಏನಾಗುತ್ತೆ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಎಲ್ ನಾವು ಕ್ಯಾಪಿಟಲ್ ಎಲ್ಲನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಕ್ಯಾಪಿಟಲ್ ಎಲ್ ಅಂದರೆ ಏನಪ್ಪ ಅಂತಂದರೆ ಎಫೆಕ್ಟಿವ್ ಲೆಂತ್ ಆಫ್ ದಿ ಕಾಲಮ್ ಈಸ್ ಈಕ್ವಲ್ ಟು L/√2. ನಮಗೆ ಎಲ್ ಗೊತ್ತಿದೆ 3000 ಅಂತ, ಡಿವೈಡೆಡ್ ಬೈ √2 ಇದೆ. ದಾಟ್ ಶುಡ್ ಬಿ ಈಕ್ವಲ್ಸ್ ಟು 2121.32 ಬರುತ್ತೆ. ನಮಗೆ ಎಲ್ ವ್ಯಾಲ್ಯೂ ಸಿಗ್ತದೆ, ಎಲ್ ವ್ಯಾಲ್ಯೂ ಸಿಗುತ್ತೆ. ದಟ್ ಎಲ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2121.32 ಬರುತ್ತೆ. ಈಗ ನಾವೇನು ಮಾಡೋಣ, ಸಬ್ಸ್ಟಿಟ್ಯೂಟ್ ಮಾಡೋಣ. ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಪಿ ಈಸ್ ಈಕ್ವಲ್ ಟು ಪೈ ಸ್ಕ್ವಯರ್ ಇಂಟು ಇ, ಪೈ ಸ್ಕ್ವಯರ್ ಕಾನ್ಸ್ಟೆಂಟ್ ಇರುತ್ತೆ, ಪೈ ಸ್ಕ್ವಯರ್ ಇಂಟು 2e ಅಂದರೆ 2 × 10⁵ ಇಂಟು ಐ ಅಂದರೆ 3.06 × 10⁵ ಡಿವೈಡೆಡ್ ಬೈ 2121.32 ಸ್ಕ್ವಯರ್ ಆಗುತ್ತೆ. ಇಲ್ಲಿದೆ ನೋಡಿ ಫಾರ್ಮುಲಾ. ಇದನ್ನು ನಾವೇನು ಮಾಡಿದ್ದೀವಿ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ದಟ್ ಬಿಕಮ್ಸ್ ಕ್ರಿಪ್ಲಿಂಗ್ ಲೋಡ್ ಬಿಕಮ್ಸ್ 134,226.66 ನ್ಯೂಟನ್ ಬರ್ತದೆ. ದಿಸ್ ಇಸ್ ದ ಕ್ರಿಪ್ಲಿಂಗ್ ಲೋಡ್ ವ್ಯಾಲ್ಯೂ. ದಿಸ್ ಇಸ್ ದ ಕ್ರಿಪ್ಲಿಂಗ್ ಲೋಡ್ ಆಫ್ ಬಕ್ಲಿಂಗ್ ಲೋಡ್ ವ್ಯಾಲ್ಯೂ. ದಿಸ್ ಈಸ್ ಅಬೌಟ್ ಆಲ್ 4 ಕಂಡೀಷನ್ 1 by 1 ನಾವಿಲ್ಲಿ ಸ್ಟಡಿ ಮಾಡಿದ್ದೀವಿ. ಒಂದೇ ಪ್ರಾಬ್ಲಮಲ್ಲೇ ಎಲ್ಲ ಕಂಡೀಷನ್ನು ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡಿದ್ದೀವಿ. ಈಗ ಬನ್ನಿ ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ, ನೆಕ್ಸ್ಟ್ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಪ್ರಾಬ್ಲಮಲ್ಲಿ ದಿಸ್ ಇಸ್ ಥರ್ಡ್ ಪ್ರಾಬ್ಲಮ್. ಇಲ್ಲಿ ನೀವು ಫಸ್ಟ್ ಓದ್ಕೊಳ್ಳಿ ಪ್ರಾಬ್ಲಮ್ನ. ಓದ್ಕೊಂಡ್ಬಿಟ್ಟು ಇಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಆಮೇಲೆ ನೋಡೋಣ. ಎ ಆಲೋ ಅಲಾಯ್ ಟ್ಯೂಬ್ 4 ಮೀಟರ್ ಲಾಂಗ್. ಇಲ್ಲಿ ಅಲಾಯ್ ಟ್ಯೂಬ್ ಇದೆ, ಆಲೋ ಅಲಾಯ್ ಟ್ಯೂಬ್ ಇದೆ, 4 ಮೀಟರ್ ಲಾಂಗ್ ಇದೆ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ವಿತ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಡಯಾಮೀಟರ್ಸ್ ಆಫ್ 40 mm and 25 mm respectively. 40 mm and 25 mm respectively was found to extend 4.8 millimeter under a tensile load of 60 kilonewton. Full stop. Calculate the Euler's buckling load. For the tube. With both ends are hinged. ಎರಡು ಕಡೆ ಹಿಂಜ್ ಆಗಿದೆ. Also calculate the safe load on the tube taking factor of safety as 5. ಇಲ್ಲಿ ನಾವು ಫ್ಯಾಕ್ಟರ್ ಆಫ್ ಸೇಫ್ಟಿನೂ ಕೂಡ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಈಗ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಅಲಾಯ್ ಟ್ಯೂಬ್ ಇದೆ, 4 ಮೀಟರ್ ಲಾಂಗ್ ಇದೆ. ಎಕ್ಸ್ಟರ್ನಲ್ ಡಯಾಮೀಟರ್ ಮತ್ತು ಇಂಟರ್ನಲ್ ಡಯಾಮೀಟರ್ಸನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆ ನೋಡಿ, ವಾಸ್ ಫೌಂಡ್ ಟು ಎಕ್ಸ್ಟೆಂಡ್ 4.58 mm ಅಂಡರ್ ಎ ಟೆನ್ಸೈಲ್ ಲೋಡ್ ಆಫ್ 60 kilonewton. ಇಲ್ಲಿ ನಮಗೆ 60 kilonewton ಟೆನ್ಸೈಲ್ ಲೋಡನ್ನು ಕೊಟ್ಟಿದ್ದಾರೆ.
ಅಟ್ 60 kN ಟೆನ್ಸೈಲ್ ಲೋಡನ್ನು ಅಪ್ಲೈ ಮಾಡಿದಾಗ ಈ ಲೋಡನ್ನು ಅಪ್ಲೈ ಮಾಡಿದಾಗ ಎಷ್ಟು ಎಕ್ಸ್ಟೆಂಡ್ ಆಗ್ತಾ ಇದೆಯಪ್ಪ ಟ್ಯೂಬ್ ಅಂತಂದರೆ 4.8 ಮಿಲಿಮೀಟರ್ ಎಕ್ಸ್ಟೆಂಡ್ ಆಗ್ತಾ ಇದೆ. 4.8 ಮಿಲಿಮೀಟರು ಎಕ್ಸ್ಟೆಂಡ್ ಆಗ್ತಾ ಇದೆ. ದಟ್ ಮೀನ್ಸ್ ಡೆಲ್ಟಾ ಎಲ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕರಿತೀವಿ. ಡೆಲ್ಟಾ ಎಲ್ ಅಂತ ಹೇಳ್ಬಿಟ್ಟು ನಾವು ಅದನ್ನು ಕರಿತೀವಿ. ಕ್ಯಾಲ್ಕುಲೇಟ್ ಅಂದರೆ ಲೋಡ್ ಕೊಟ್ಟಿದ್ದಾರೆ, ಡೆಲ್ಟಾ ಎಲ್ ಕೊಟ್ಟಿದ್ದಾರೆ, ಮತ್ತು ಕ್ಯಾಲ್ಕುಲೇಟ್ ದಿ ಯೂಲರ್ಸ್ ಬಕ್ಲಿಂಗ್ ಲೋಡ್ ಅಂತಾರೆ. ವಿ ನೋ ದಟ್ ಯೂಲರ್ಸ್ ಬಕ್ಲಿಂಗ್ ಲೋಡ್ ಅಂತ ಏನಂದರೆ ಗೊತ್ತು ನಮಗೆ. ಇಲ್ಲಿ ಏನಾಗ್ತದಪ್ಪ ಅಂತಂದರೆ ನೋಡಿ, ಫಸ್ಟ್ ಈ ಪ್ರಾಬ್ಲಮ್ ನೋಡಿದ ತಕ್ಷಣ ನಮಗೆ ಐಡಿಯಾ ಬರಬೇಕು. ಏನಂದರೆ ಈ ಪ್ರಾಬ್ಲಮಲ್ಲಿ ನಾವು ಏನನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ, ಈ ಪ್ರಾಬ್ಲಮಲ್ಲಿ ನಾವು ಏನೇನನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಫಸ್ಟ್ ನೋಡ್ಕೊಳ್ಬೇಕಾಗ್ತದೆ. ನಮಗೆ ಫಾರ್ಮುಲಾ ಗೊತ್ತಿದೆ. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಏನು, ನಾವು ಕ್ಯಾಲ್ಕುಲೇಟ್ ದಿ ಯೂಲರ್ಸ್ ಬಕ್ಲಿಂಗ್ ಲೋಡ್ ಫಾರ್ ದಿ ಟ್ಯೂಬ್. ಕ್ಯಾಲ್ಕುಲೇಟ್ ಯೂಲರ್ಸ್ ಬಕ್ಲಿಂಗ್ ಲೋಡ್ ಫಾರ್ ದಿ ಟ್ಯೂಬನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಟ್ಯೂಬ್ದು ಬಕ್ಲಿಂಗ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಫಾರ್ಮುಲಾ ಗೊತ್ತಿದೆ. ಫಾರ್ಮುಲಾ ಏನಂತ ಗೊತ್ತಿದೆ, P = π² EI/L² ಅಂತ ಗೊತ್ತು ನಮಗೆ. P = π² EI/L² ಅಂತ ಫಾರ್ಮುಲಾ ಗೊತ್ತಿದೆ ನಮಗೆ. P = π² EI/L² ಅಂದರೆ ಇಟ್ ಮೀನ್ಸ್ ಕ್ಯಾಪಿಟಲ್ L² ಅಂತ ಫಾರ್ಮುಲಾ ಗೊತ್ತಿದೆ. ಈಗ P = π² EI/L² ಅಂದರೆ π² ನೋಡಿ ಕಾನ್ಸ್ಟೆಂಟ್ ಇರುತ್ತೆ. ಈ ನೋಡಿ, ಈ ಅಂದರೆ ಯಂಗ್ಸ್ ಮಾಡಲಸ್. ಇಲ್ಲಿ ಯಾವುದೇ ರೀತಿ ಕೊಟ್ಟಿಲ್ಲ ವ್ಯಾಲ್ಯೂಸನ್ನು, ಯಂಗ್ಸ್ ಮಾಡಲಸ್ ವ್ಯಾಲ್ಯೂನ ಈ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ನೆಕ್ಸ್ಟ್ ಐ ಕೊಟ್ಟಿಲ್ಲ, ಐ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ನಾವು. ನೋಡಿ, P = π² E, ಕ್ಯಾಪಿಟಲ್ ಇ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ಸ್ಮಾಲ್ ಇಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಮಾಲ್ ಇಯನ್ನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ನೋಡಿ, ಇದು ಫಾರ್ಮುಲಾ ನಮಗೆ ಕ್ರಿಪ್ಲಿಂಗ್ ಲೋಡ್ ಫಾರ್ಮುಲಾ ಇದೆ. ಇಲ್ಲಿ ಕ್ಯಾಪಿಟಲ್ ಇ ಗೊತ್ತಿಲ್ಲ ನಮಗೆ, ಐ ಗೊತ್ತಿಲ್ಲ ನಮಗೆ, ಎಲ್ಲಷ್ಟೇ ಗೊತ್ತಿದೆ. ಹಾಗಾಗಿ ಫಸ್ಟ್ 1 by 1 ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಬನ್ನಿ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ತೀನಿ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ನೀವು ಮೇಯ್ನ್ ಈ ಪ್ರಾಬ್ಲಮ್ ನೋಡಿದಾಗ ನಮಗೆ ಕ್ಯಾಪಿಟಲ್ ಇಯನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ನಾವು ಕ್ಯಾಪಿಟಲ್ ಇಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಮತ್ತು ಹೈಯನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಇಲ್ಲಿ ಹೈಯನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾಕಪ್ಪ ಅಂದರೆ ಎಕ್ಸ್ಟರ್ನಲ್ ಡಯಾಮೀಟರ್ನ ಕೊಟ್ಟಿದ್ದಾರೆ ಮತ್ತು ಇಂಟರ್ನಲ್ ಡಯಾಮೀಟರ್ನ ಕೊಟ್ಟಿದ್ದಾರೆ. ಈ ಯೂಸಿಂಗ್ ದಿಸ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಡಯಾಮೀಟರ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಮೂಮೆಂಟ್ ಆಫ್ ಇನರ್ಷಿಯಾ. ಹೌ ಟು ಕ್ಯಾಲ್ಕುಲೇಟ್ ದಿ ಮೂಮೆಂಟ್ ಆಫ್ ಇನರ್ಷಿಯಾ ಆ್ಯಂಡ್ ಅದನ್ನು ನೋಡೋಣ, ನೆಕ್ಸ್ಟ್ ಇದರಲ್ಲಿ ನೋಡೋಣ. ಈಗ ಫಸ್ಟ್ ನಾವೇನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಯಂಗ್ಸ್ ಮಾಡ್ಯುಲಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಟು ಕ್ಯಾಲ್ಕುಲೇಟ್ ಯಂಗ್ಸ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನಮಗೆ ಯಂಗ್ಸ್ ಮಾಡ್ಯುಲಸ್ ಅಂದರೆ ಏನಂತ ಗೊತ್ತಿದೆ ನಮಗೆ. ಯಂಗ್ಸ್ ಮಾಡ್ಯುಲಸ್ ಮೀನ್ಸ್ ಇಟ್ ಈಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ಟು ಸ್ಟ್ರೈನ್. ಇಟ್ ಈಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ನೋಡಿ, ಇಲ್ಲಿ ಸ್ಟ್ರೆಸ್ ಟು ಸ್ಟ್ರೈನ್. ಟೆನ್ಸೈಲ್ ಸ್ಟ್ರೆಸ್ ಇರ್ಬೋದು, ಅಥವಾ ಕಂಪ್ರೆಸಿವ್ ಸ್ಟ್ರೆಸ್ ಇರ್ಬೋದು, ಅಥವಾ ಕರೆಸ್ಪಾಂಡಿಂಗ್ ಸ್ಟ್ರೈನ್. ಸ್ಟ್ರೆಸ್ ಟು ಸ್ಟ್ರೈನ್. ಇಲ್ಲಿ ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ, ಮತ್ತು ಸ್ಟ್ರೈನ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಇಟ್ ಈಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ಟು ಸ್ಟ್ರೈನನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಸ್ಟ್ರೆಸ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಹಾಗೆ ಸ್ಟ್ರೈನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅವರು. ಸ್ಟ್ರೆಸ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು? ನಮಗೆ ಗೊತ್ತು ಸ್ಟ್ರೆಸ್ ಅಂದರೆ ಏನಂತ. ಸ್ಟ್ರೆಸ್ ಅಂದರೆ ಲೋಡ್ ಡಿವೈಡೆಡ್ ಬೈ ಏರಿಯಾ. ಸ್ಟ್ರೆಸ್ ಅಂದರೆ ಲೋಡ್ ಡಿವೈಡೆಡ್ ಬೈ ಏರಿಯಾ. ಲೋಡ್ ಕೊಟ್ಟಿದ್ದಾರೆ 60 ನೋಡಿ, ಟೆನ್ಸೈಲ್ ಲೋಡನ್ನು ಕೊಟ್ಬಿಟ್ಟಿದ್ದಾರೆ. ಇದು ಕ್ರಿಪ್ಲಿಂಗ್ ಲೋಡ್ ಅಲ್ಲ, ಇದು ಟೆನ್ಸೈಲ್ ಲೋಡನ್ನು ಕೊಟ್ಬಿಟ್ಟಿದ್ದಾರೆ. 60 kN ಅಂತ ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ಏರಿಯಾ. ಈ ಲೋಡನ್ನು ಏರಿಯಾಕ್ಕೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನೋಡಿ. ಎಕ್ಸ್ಟರ್ನಲ್ ಡಯಾಮೀಟರ್ ಕೊಟ್ಟಿದ್ದಾರೆ, ಇಂಟರ್ನಲ್ ಡಯಾಮೀಟರ್ ಕೊಟ್ಟಿದ್ದಾರೆ. ಯೂಸಿಂಗ್ ದಿಸ್ ರಿಲೇಷನ್, ಏರಿಯಾ ಆಫ್ ದಿ ಟ್ಯೂಬ್ ಈಸ್ ಈಕ್ವಲ್ ಟು πd²/4 ಫಾರ್ ಸಾಲಿಡ್. ಇಲ್ಲಿ ಹಾಲೋ ಟ್ಯೂಬ್ ಇರೋದ್ರಿಂದ, ಅಲಾಯ್ ಟ್ಯೂಬ್ ಇರೋದ್ರಿಂದ 5 × d² - d² ಡಿವೈಡೆಡ್ ಬೈ 4. pi × d² - d² ಡಿವೈಡೆಡ್ ಬೈ 4. ಇಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. pi × ಕ್ಯಾಪಿಟಲ್ D is 40, ಸ್ಮಾಲ್ d is 25 ಡಿವೈಡೆಡ್ ಬೈ 4 ಮಾಡಿದರೆ ನಮಗೇನು ಸಿಗುತ್ತಪ್ಪ ಅಂತಂದರೆ, ಏರಿಯಾ ಆಫ್ ದಿ ಟ್ಯೂಬ್ ಸಿಗ್ತದೆ 765.8 mm² ಬರುತ್ತೆ. ದಿಸ್ ಈಸ್ ದ ಏರಿಯಾ ಆಫ್ ದಿ ಟ್ಯೂಬ್. ಏರಿಯಾ ಗೊತ್ತಿದೆ,
ಲೋಡ್ ಗೊತ್ತಿದೆ ನಮಗೆ, ಎಷ್ಟು ಲೋಡು 60 ಕಿಲೋ ನ್ಯೂಟನ್ ಲೋಡ್ ಇದೆ. 60 ಕಿಲೋ ನ್ಯೂಟನ್ ನೋಡಿ, ಇಲ್ಲಿ ಲೋಡ್ ಕೊಟ್ಬಿಟ್ಟಿದ್ದಾರೆ 60 ಕಿಲೋ ನ್ಯೂಟನ್ ಅಂತ. 60 ಕಿಲೋ ನ್ಯೂಟನ್ ಈಸ್ ಈಕ್ವಲ್ ಟು 60 × 10⁻³ ನ್ಯೂಟನ್. 60 × 10⁻³ ನ್ಯೂಟನ್ನು. ಈಗ ಬನ್ನಿ ನಾವು ಒಂದೊಂದಾಗಿ ಸ್ಟ್ರೆಸ್ಸು ಮತ್ತು ಸ್ಟ್ರೈನನ್ನು ಕ್ಯಾಲ್ಕುಲೇಟ್ ಮಾಡೋಣ. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಈಗ ಸ್ಟ್ರೈನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ, ನೋಡ್ಕೊಂಬಿಡಿ. ಸ್ಟ್ರೈನ್ ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು? ನಮಗೆ ಸ್ಟ್ರೈನ್ ಅಂದರೆ ಏನಂತ ಗೊತ್ತಿದೆ ನಮಗೆ. ಸ್ಟ್ರೈನ್ ಅಂದರೆ ದಟ್ ಈಸ್ ಸ್ಟ್ರೈನ್ ಈಸ್ ಡಿನೋಟೆಡ್ ಬೈ ಎ ಲೆಟರ್. ನಾವು ಸ್ಮಾಲ್ ಇ ಅಂತ ಕರಿತೀವಿ ಸ್ಟ್ರೈನನ್ನು, ಸ್ಮಾಲ್ ಇ. ಹಾಗಾದರೆ ಡೆಫಿನೇಷನ್ ಏನಪ್ಪ ಸ್ಟ್ರೈನ್ ಅಂದರೆ? ಡಿಫಾರ್ಮೇಷನ್ ಪರ್ ಯೂನಿಟ್ ಲೆಂತ್, ಡಿಫಾರ್ಮೇಷನ್ ಪರ್ ಯೂನಿಟ್ ಲೆಂತ್, ಆರ್ ಇಟ್ ಈಸ್ ಆಲ್ಸೋ ಡಿಫೈನ್ಡ್ ಆಸ್ ಚೇಂಜ್ ಇನ್ ಲೆಂತ್ ಟು ದಿ ಒರಿಜಿನಲ್ ಲೆಂತ್, ಚೇಂಜ್ ಇನ್ ಲೆಂತ್ ಟು ದಿ ಒರಿಜಿನಲ್ ಲೆಂತ್. ಇಲ್ಲಿ ನೋಡಿ, ಸ್ಟ್ರೈನ್ ಚೇಂಜ್ ಇನ್ ಲೆಂತ್ ಕೊಟ್ಟಿದ್ದಾರೆ 4.8 mm, ಒರಿಜಿನಲ್ ಲೆಂತ್ನು ಕೂಡ ಕೊಟ್ಟಿದ್ದಾರೆ. ಎಷ್ಟಪ್ಪ ಅಂದರೆ 4 ಮೀಟರ್ ಇದೆ, ಅಂದರೆ 4000 ಮಿಲಿಮೀಟರ್ ಇದೆ. ಯು ಸಬ್ಸ್ಟಿಟ್ಯೂಟ್ ದಟ್ ವ್ಯಾಲ್ಯೂಸ್, ವಿ ಕ್ಯಾನ್ ಗೆಟ್ ಈಸಿಲಿ ಸ್ಟ್ರೈನ್. ಈಗ ಬನ್ನಿ ಒಂದೊಂದಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನೋಡಿ, ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಸ್ಟ್ರೆಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಸ್ಟ್ರೈನನ್ನು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಮೊಮೆಂಟ್ ಆಫ್ ಇನರ್ಷಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಗೊತ್ತಿದೆ ನಮಗೆ. ನಮಗೆ ಯೂಲರ್ಸ್ ಫಾರ್ಮುಲಾಗೆ ಏನೇನು ಬೇಕು, ಯೂಲರ್ಸ್ ಫಾರ್ಮುಲಾಗೆ ಏನೇನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಅಲ್ಲಿ ಐ ಇರುತ್ತೆ, ಅಲ್ಲಿ ಇ ಇರುತ್ತೆ, ಮತ್ತು ಎಲ್ ಇರುತ್ತೆ. ಈ 3 ವ್ಯಾಲ್ಯೂ ಸಿಕ್ಕಿದ್ರೆ ನಮಗೆ ಈಸಿಯಾಗಿ ನಮಗೆ ಲೋಡು ಸಿಗುತ್ತೆ. ಬನ್ನಿ ಮೊಮೆಂಟ್ ಆಫ್ ಇನರ್ಷಿಯಾನ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಅಂತ ನೋಡೋಣ. ಮೊಮೆಂಟ್ ಆಫ್ ಇನರ್ಷಿಯಾ ಐ ಈಸ್ ಈಕ್ವಲ್ ಟು, ಸಾಲಿಡ್ ಇದ್ದರೆ ಅದು ಸರ್ಕಲ್ ಸಾಲಿಡ್ ಇದ್ದರೆ ನಾವು πd⁴ ಡಿವೈಡೆಡ್ ಬೈ 64 ಅಂತೀವಿ. ಇಲ್ಲಿ ಹಾಲೋ ಇರೋದ್ರಿಂದ, ಹಾಲೋ ಅಲಾಯ್ ಟ್ಯೂಬ್ ಇರೋದ್ರಿಂದ π × d⁴ ನೋಡಿ ಫಾರ್ಮುಲಾನ, π × d⁴ ಮೈನಸ್ d⁴ ಡಿವೈಡೆಡ್ ಬೈ 64. ವಿ ಕ್ಯಾನ್ ಈಸಿಲಿ ಗೆಟ್ mi, ಮೂಮೆಂಟ್ ಆಫ್ ಇನರ್ಷಿಯಾ ಸಿಗ್ತದೆ. π × ಕ್ಯಾಪಿಟಲ್ ಡಿ ಅಂದರೆ 40, ಸ್ಮಾಲ್ ಡಿ ಅಂದರೆ 25, ⁴ ಮಾಡಿದರೆ ನಮಗೇನು ಸಿಗುತ್ತಪ್ಪ ಅಂತಂದರೆ ಐ ಸಿಗುತ್ತೆ. ಐ ವ್ಯಾಲ್ಯೂ ಬಿಕಮ್ಸ್ 106,500. ಆ್ಯಂಡ್ ದೆನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಸ್ಟ್ರೆಸ್. ಸ್ಟ್ರೆಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ನೋಡಿದ್ದೀವಿ. ಸ್ಟ್ರೆಸ್ ಇಸ್ ಈಕ್ವಲ್ ಟು ಲೋಡ್ ಡಿವೈಡೆಡ್ ಬೈ ಏರಿಯಾ, ಸ್ಟ್ರೆಸ್ ಇಸ್ ಈಕ್ವಲ್ ಟು ಲೋಡ್ ಡಿವೈಡೆಡ್ ಬೈ ಏರಿಯಾ. ಇಲ್ಲಿ ಲೋಡ್ ಗೊತ್ತಿದೆ ನಮಗೆ 60 ಕಿಲೋ ನ್ಯೂಟನ್ ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಅದನ್ನು ನಾವೇನು ಮಾಡ್ತಾಯಿದ್ದೀವಿ, ನ್ಯೂಟನ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. 60 × 1000 ಡಿವೈಡೆಡ್ ಬೈ ಏರಿಯಾನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಏರಿಯಾ ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ ಲಾಸ್ಟ್ ಸ್ಲೈಡಲ್ಲಿ ನಿಮಗೆ ತೋರಿಸಿದ್ದೀನಿ. π × d² ಮೈನಸ್ d² ಡಿವೈಡೆಡ್ ಬೈ 4. ನಮಗೆ ಏರಿಯಾ ಬಂದಿದೆ 765.8 ಬಂದಿದೆ. ದಟ್ ಶುಡ್ ಬಿ ಈಕ್ವಲ್ಸ್ ಟು 78.349 ನ್ಯೂಟನ್ ಪರ್ ಮಿಲಿಮೀಟರ್. ದಿಸ್ ಈಸ್ ಸ್ಟ್ರೆಸ್, ದಿಸ್ ಈಸ್ ಸ್ಟ್ರೆಸ್. ನೆಕ್ಸ್ಟ್ ಬನ್ನಿ ಸ್ಟ್ರೈನ್ ಕ್ಯಾಲ್ಕುಲೇಟ್ ಮಾಡೋಣ. ಸ್ಟ್ರೈನ್ ಅಂದರೆ ನಾನು ಹೇಳಿದೆ ನಿಮಗೆ, ದ ಸ್ಟ್ರೈನ್ ಈಸ್ ಡಿನೋಟೆಡ್ ಬೈ ಎ ಲೆಟರ್ ಸ್ಮಾಲ್ ಇ. ಸ್ಟ್ರೈನ್ ಈಸ್ ಡಿನೋಟೆಡ್ ಬೈ ಎ ಲೆಟರ್ ಸ್ಮಾಲ್ ಇ. ಹೌ ಟು ಡಿಫೈನ್ ಸ್ಟ್ರೈನ್? ಚೇಂಜ್ ಇನ್ ಲೆಂತ್ ಟು ದಿ ಒರಿಜಿನಲ್ ಲೆಂತ್, ಚೇಂಜ್ ಇನ್ ಲೆಂತ್ ಟು ದಿ ಒರಿಜಿನಲ್ ಅಂದರೆ ಡೆಲ್ಟಾ ಎಲ್ ಬೈ ಎಲ್. ಇಯರ್ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು 4.8 divided by L is equal to 4000. L is equal to 4 is the original length. That should be equals to 0.0012. 0.0012 ನೋಡಿ, ನಮಗೆ ಸ್ಟ್ರೆಸ್ ಗೊತ್ತಾಯಿತು, ಸ್ಟ್ರೈನ್ ಗೊತ್ತಾಯಿತು. ಈಗ ನಾವೇನು ಮಾಡ್ಬೋದಪ್ಪ ಅಂತಂದರೆ ಹಿಂಗ್ಸ್ ಮಾಡ್ಯುಲಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಿಂಗ್ಸ್ ಮಾಡ್ಯುಲಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಹಿಂಗ್ಸ್ ಮಾಡ್ಯುಲಸ್ E is equal to ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್, ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಇಲ್ಲಿ ಸ್ಟ್ರೆಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 78.349 ಡಿವೈಡೆಡ್ ಬೈ ಸ್ಟ್ರೈನ್ ಈಸ್ 0.0012. The answer will be equal to 65290 Newton per millimeter square. That is Young's modulus. That is Young's modulus. Next values ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. ಯೂಲರ್ಸ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ. ಈಗ we know that Euler's crippling load P is equal to pi square EI divided by L square. Pi square EI divided by L square. ನಮಗೆ pi is clear, pi is constant and E is Young's modulus. Young's modulus calculate ಮಾಡ್ಕೊಂಡಿದ್ದೀವಿ 65290 and I is moment of inertia 106,500. ಸಬ್ಸ್ಟಿಟ್ಯೂಟ್ ಮಾಡಿ L is equal to ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನು ಸಿಗುತ್ತಪ್ಪ ಅಂದರೆ ನೋಡಿ, ಇನ್ ದಿಸ್ ಕೇಸ್ L ಏನಾಗುತ್ತಪ್ಪ ಅಂತಂದರೆ ದ ಕಾಲಮ್ ಇಂಜ್ಡ್ ಅಟ್ ಬೋತ್ ಎಂಡ್ಸ್. ದ ಕಾಲಮ್ ಇಂಜ್ಡ್ ಅಟ್ ಬೋತ್ ಎಂಡ್ಸ್. ಎರಡೂ ಕಡೆ ಇಂಜಿದ್ದಾಗ, ಎರಡು ಎಂಡು ಇಂಜಿದ್ದಾಗ ಏನಾಗುತ್ತಪ್ಪ ಅಂದರೆ
ಕ್ಯಾಪಿಟಲ್ L is equal to ಸ್ಮಾಲ್ ಎಲ್ ಆಗುತ್ತೆ. ಕ್ಯಾಪಿಟಲ್ L is equal to ಸ್ಮಾಲ್ ಎಲ್ ಆಗುತ್ತೆ. ದಟ್ ಶುಡ್ ಬಿ ಈಕ್ವಲ್ಸ್ ಟು 4000 ಆಗುತ್ತೆ. ದಟ್ ಶುಡ್ ಬಿ ಈಕ್ವಲ್ಸ್ ಟು 4000 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಕ್ರಿಪ್ಲಿಂಗ್ ಲೋಡ್ P is equal to pi square A divided by L square. pi square A divided by L square ಆಗುತ್ತೆ. ಆವಾಗ ನಮಗೆ ಈ ವ್ಯಾಲ್ಯೂ ಗೊತ್ತಿದೆ 65290 ಇಂಟು ಐ ವ್ಯಾಲ್ಯೂ ಗೊತ್ತಿದೆ 106500 ಡಿವೈಡೆಡ್ ಬೈ 4000 ಸ್ಕ್ವೇರ್ ಮಾಡಿದರೆ ನಮಗೆ ಏನು ಸಿಗುತ್ತಪ್ಪ ಅಂದರೆ ಕ್ರಿಪ್ಲಿಂಗ್ ಲೋಡ್ ಸಿಗುತ್ತೆ. ಕ್ರಿಪ್ಲಿಂಗ್ ಲೋಡ್ ಈಸ್ ಈಕ್ವಲ್ ಟು ನೋಡಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಆಗಿದೆ. pi square ಇಂಟು E is 65290 into I is 106500 divided by 4000 square. The crippling load is equal to 4290 Newton. 4290 Newton. Therefore, safe load is equal to buckling load divided by factor of safety. Therefore, safe load is equal to buckling load divided by factor of safety. That is equal to 4290 divided by 5 is equal to 858 Newton. Safe load is equal to 858 Newton. 858 Newton. Now this is about the third problem, and next is fourth problem. A simply supported beam of length 4 meter. A simply supported beam of length 4 meter is subjected to a UDL of 30 kilonewton per meter over the whole span. Whole span ಮೇಲೆ 30 kilonewton per meter ಇದೆ. 30 kilonewton per meter ಇದೆ. And diplex 15 mm at the center. Diplex 15 mm at the center. Full stop. Determine the crippling load when this beam is used as a column when both ends are hinged. ನೋಡಿ, ಇದು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಏನಪ್ಪ ಅಂತಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಫ್ ಲೆಂತ್ 4 ಮೀಟರ್. ನೋಡಿ, ಇಲ್ಲಿ ಬೀಮನ್ನು ಕೊಟ್ಟಿದ್ದಾರೆ. ಅದರದ್ದು ಲೆಂತ್ 4 ಮೀಟ್ರ್ ಇದೆ. UDL ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವ ಥರ ಲೋಡ್ ಇದೆ ಅಂತಂದರೆ UDL ಇದೆ, ಬಟ್ ಡಿಪ್ಲೆಕ್ಟ್ ಆಗ್ತಾ ಇದೆ ಬೀಮ್. ಇಲ್ಲಿ ಬೀಮ್ ಎಷ್ಟು ಡಿಪ್ಲೆಕ್ಟ್ ಆಗ್ತಾ ಇದೆಯಪ್ಪ ಅಂತಂದರೆ 15 mm ಡಿಪ್ಲೆಕ್ಟ್ ಆಗ್ತಾ ಇದೆ ಅಟ್ ಇಟ್ ಸೆಂಟರ್. ಡಿಟರ್ಮೈನ್ ದಿ ಕ್ರಿಪ್ಲಿಂಗ್ ಲೋಡ್ ಅಂದರೆ ಕ್ರಿಪ್ಲಿಂಗ್ ಲೋಡನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂತಾರೆ. ವೆನ್ ದಿಸ್ ಬೀಮ್ ಈಸ್ ಯೂಸ್ಡ್ ಆಸ್ ಎ ಕಾಲಮ್ ವೆನ್ ಬೋತ್ ಎಂಡ್ಸ್ ಆರ್ ಇಂಜ್ಡ್. ಸಿಂಪ್ಲಿ ಸಪೋರ್ಟೆಡ್ ಬೀಮನ್ನು UDL ಇದೆ. ಈ ಬೀಮನ್ನು ಸ್ಟ್ರಟ್ ಆಗಿ ಅಥವಾ ಕಾಲಮ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ಎರಡೂ ಕಡೆ ಕಂಡೀಷನ್ ಏನಿದೆಯಪ್ಪ ಅಂತಂದರೆ ಹಿಂಜಸ್ ಇದೆ. ಏನೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಲ್ಲ ಕಂಡೀಷನ್ಸ್ ಏನಿದೆ, ಏನು ಕೊಟ್ಟಿದ್ದಾರೆ ಒಂದ್ಸರಿ ಅಬ್ಸರ್ವ್ ಮಾಡಿ. ಫಿಗರ್ ಸಮೇತ ಕೊಟ್ಟಿದ್ದಾರೆ ಇಲ್ಲಿ. ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಆಫ್ ಲೆಂತ್ 4 ಮೀಟರ್. ಇಲ್ಲಿ ಲೆಂತ್ 4 ಮೀಟರ್ ಇದೆ. UDL ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. UDLನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ ನೀವು. 30 kilonewton per meter ಇದೆ. ಇಲ್ಲಿ ಸೆಂಟ್ರಲ್ಲಿ ಡಿಪ್ಲೆಕ್ಟ್ ಆಗಿದೆ ಬೀಮ್. ಎಷ್ಟು ಅಮೌಂಟಲ್ಲಿ ಡಿಪ್ಲೆಕ್ಟ್ ಆಗಿದೆ ಅಂದರೆ 15 mm ಟೈಮ್ಸ್ 15 mm ಡಿಪ್ಲೆಕ್ಟ್ ಆಗಿದೆ ಡೌನಲ್ಲಿ. ಡೌನ್ವರ್ಡ್ ಡಿಪ್ಲೆಕ್ಷನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಮತ್ತು ಲೆಂತ್ ಆಫ್ ದಿ ಬೀಮ್ ಈಸ್ ಈಕ್ವಲ್ ಟು 4 ಮೀಟರ್ ಇದೆ. ಇಲ್ಲಿ ಲೆಂತ್ ಬಂದ್ಬಿಟ್ಟು 4 ಮೀಟರ್ ಇದೆ. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, W ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಡಿಪ್ಲೆಕ್ಷನನ್ನು ಕೊಟ್ಟಿದ್ದಾರೆ. ಇನ್ ದ ಪ್ರೀವಿಯಸ್ ಚಾಪ್ಟರ್ ಸ್ಲೋಪ್ ಅಂಡ್ ಡಿಪ್ಲೆಕ್ಷನನ್ನು ನೀವು ಓದಿದಿರಿ. 6th ಚಾಪ್ಟರ್ನ ಸ್ಲೋಪ್ ಮತ್ತು ಡಿಪ್ಲೆಕ್ಷನನ್ನು ಓದಿದಿರಿ. ಅಲ್ಲಿ ನಮಗೆ ಡಿಪ್ಲೆಕ್ಷನ್ ಈಕ್ವೇಷನ್ ಬರುತ್ತೆ. ಏನಪ್ಪ ಅಂದರೆ ಎ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಕ್ಯಾರಿಂಗ್ UDL ಓವರ್ ದಿ ಎಂಟೈರ್ ಲೆಂತ್
the deflection equation is given by. The deflection equation is given by. Equation ಬರುತ್ತೆ ನಮಗೆ. ಆ ಈಕ್ವೇಷನ್ ಏನು ಬರುತ್ತಪ್ಪ ಅಂತಂದರೆ ನಮಗೆ ನೋಡಿ, ನಮಗೆ ಗೊತ್ತಿದೆ ಈಕ್ವೇಷನ್ ಏನು ಬರ್ತದೆ ಅಂದರೆ ಡಿಫ್ಲೆಕ್ಷನ್ ಈಸ್ ಈಕ್ವಲ್ ಟು ವೈ ಸಿ ಅಂದರೆ ಅದು ದಟ್ ಈಸ್ ಡಿಫ್ಲೆಕ್ಷನ್ ಈಕ್ವೇಷನ್ ಈಸ್ ಈಕ್ವಲ್ ಟು 5WL⁴ ಡಿವೈಡೆಡ್ ಬೈ 384 EI. 5WL⁴ ಡಿವೈಡೆಡ್ ಬೈ 384 EI. ಈಕ್ವೇಷನ್ ಗೊತ್ತಿದೆ ನಮಗೆ. ಈ ಈಕ್ವೇಷನನ್ನು ಯೂಸ್ ಮಾಡ್ಕೊಂಡು ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಇಲ್ಲಿ ಇ ಮತ್ತು ಐಯನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ. ಬನ್ನಿ ಏನೇನು ಕೊಟ್ಟಿದ್ದಾರೆ ಇನ್ನೊಮ್ಮೆ ನೋಡಿ. ಲೆಂತನ್ನು ಕೊಟ್ಟಿದ್ದಾರೆ, ಲೆಂತ್ ಈಸ್ ಈಕ್ವಲ್ ಟು 4 ಮೀಟರ್. ಡಬ್ಲ್ಯೂ ಕೊಟ್ಟಿದ್ದಾರೆ ನೋಡಿರಿ, 30 kN/m ಕೊಟ್ಟಿದ್ದಾರೆ. ಫಸ್ಟ್ ಕನ್ವರ್ಟೆಡ್ ಇಂಟು ನ್ಯೂಟನ್ ಮಿಲಿಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ನೋಡಿ 30 kN, ಕಿಲೋ ಅಂದರೆ 1000 ಡಿವೈಡೆಡ್ ಬೈ 1000 ಇದೆ ಅಂದರೆ 1 ಮೀಟರ್ ಶುಡ್ ಬಿ ಈಕ್ವಲ್ ಟು 1000 ಮಿಲಿಮೀಟರ್. ಈ ಸಿಂಪ್ಲಿಫಿಕೇಶನ್ ಮಾಡಿದರೆ ನಮಗೆ ಈ 1000 ಹೋಗ್ತದೆ. ಉಳ್ಕೊಳ್ಳೋದೇನಪ್ಪ ಅಂತಂದರೆ 30 N/mm ಉಳ್ಕೊಳ್ಳುತ್ತೆ. 30 N/mm ಉಳ್ಕೊಳ್ತದೆ. ಹಾಗೆಯೇ ಡೌನ್ವರ್ಡ್ ಡಿಫ್ಲೆಕ್ಷನ್ 15 mm ಇದೆ. ಇಲ್ಲಿ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಕ್ರಿಪ್ಲಿಂಗ್ ಲೋಡ್. ನಿಮಗೆ ಫಿಗರಲ್ಲಿ ನೀಟಾಗಿ ಕಾಣಿಸ್ತದಿಲ್ಲ, ಈ ಫಿಗರಲ್ಲಿ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆ. ಈಗ ನಮಗೆ ಗೊತ್ತಿದೆ ಏನೋ ಡಿಫ್ಲೆಕ್ಷನ್ ಈಕ್ವೇಷನ್ ಏನಿದೆ ಅಂತ ಗೊತ್ತಾಯಿತು ನಮಗೆ. ಡಿಫ್ಲೆಕ್ಷನ್ ಈಕ್ವೇಷನ್ ಗೊತ್ತಿರೋದ್ರಿಂದ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ವ್ಯಾಲ್ಯೂಸ್ ಬರುತ್ತೆ. ಯಾವ್ದು ಸಿಗುತ್ತೆ? EI ವ್ಯಾಲ್ಯೂ ಸಿಗ್ತದೆ ನಮಗೆ. ನೋಡಿ, ದ ಕ್ರಿಪ್ಲಿಂಗ್ ಲೋಡ್, ವಿ ನೋ ದಟ್ ದ ಕ್ರಿಪ್ಲಿಂಗ್ ಲೋಡ್ P is equal to pi square EI divided by L square. P is equal to pi square EI divided by L square ಅಂತ ಗೊತ್ತಿದೆ ನಮಗೆ. ಏನಾಗುತ್ತಪ್ಪ ಅಂತಂದರೆ ಇಯರ್ ದ ಬೀಮ್ ಈಸ್ ಯೂಸ್ಡ್ ಆಸ್ ಎ ಕಾಲಮ್ ವೆನ್ ಬೋತ್ ಎಂಡ್ಸ್ ಆರ್ ಇಂಜಿಡ್. ಇಲ್ಲಿ ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಏನೇನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಅಂತ ಈಕ್ವೇಷನ್ ನೋಡ್ಕೊಳ್ಳಿ. ನಮಗೆ ಬೇಕಾದಲ್ಲಿ ಕ್ರಿಪ್ಲಿಂಗ್ ಲೋಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬಿಫೋರ್ ಕ್ಯಾಲ್ಕುಲೇಟಿಂಗ್ ಕ್ರಿಪ್ಲಿಂಗ್ ಲೋಡ್ ಇಲ್ಲಿ ನಮಗೆ ಪೈ ವ್ಯಾಲ್ಯೂ ಗೊತ್ತಿದೆ, ಇ ಗೊತ್ತಿಲ್ಲ, ಐ ಗೊತ್ತಿಲ್ಲ, ಎಲ್ ಗೊತ್ತಿದೆ ಮತ್ತು ಪಿ ಗೊತ್ತಿಲ್ಲ. ಇಲ್ಲಿ ನೋಡಿ ಅನ್ನೋನ್ ಎಷ್ಟಾಗ್ಬಿಡ್ತದಪ್ಪ ಅಂತಂದರೆ ಇದು ಅನ್ನೋನ್ ಇದೆ ಮತ್ತು ಇದು ಕೂಡ ಅನ್ನೋನ್ ಇದೆ. ಯೂಸಿಂಗ್ ದಟ್ ಡಿಫ್ಲೆಕ್ಷನ್ ಈಕ್ವೇಷನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ EI. ಅದು ಹೇಗೆ ಅಂತ ನೋಡೋಣ ಬನ್ನಿ. Here the beam is used as a column when both ends are hinged. ಎರಡೂ ಕಡೆ ಹಿಂಜಿದ್ದಾಗ, ಬೀಮು ಎರಡೂ ಕಡೆ ಹಿಂಜಿದ್ದಾಗ ಕ್ಯಾಪಿಟಲ್ L is equal to ಸ್ಮಾಲ್ L ಆಗುತ್ತೆ. ಈಗ ನೋಡಿ ನಿಮಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಬನ್ನಿ ಈಕ್ವೇಷನ್ಗೆ. ನೋಡಿ, ಕ್ಯಾಪಿಟಲ್ L is equal to ಸ್ಮಾಲ್ L ಅಂದರೆ 4000 mm ಆಗುತ್ತೆ. ದ ಡಿಫ್ಲೆಕ್ಷನ್ ಈಕ್ವೇಷನ್ ಈಸ್ 5WL⁴ divided by 384 EI. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಫಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ EI is equal to ಅನ್ನೋನನ್ನು ಈ ಕಡೆ ತೊಗೊಳ್ತಾ ಇದ್ದೀನಿ ನಾನು ಲೆಫ್ಟ್ ಸೈಡ್ಗೆ. EI is equal to 5WL⁴ divided by YC into 384. ಇಲ್ಲಿ ನಮಗೆ W ಗೊತ್ತಿದೆ, L ಗೊತ್ತಿದೆ, YC ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ ನಮಗೇನು ಸಿಗುತ್ತೆ? EI ವ್ಯಾಲ್ಯೂ ಸಿಗುತ್ತೆ. ಬನ್ನಿ ಸಬ್ಸ್ಟಿಟ್ಯೂಟ್ ಮಾಡೋಣ. EI is equal to 5 into 30 into ನೋಡಿ 5 W 30 ವ್ಯಾಲ್ಯೂಸ್ ಇದೆ, Lಗೆ 4000 ಇದೆ, 4000⁴ divided by YC ಅಂದರೆ 15 ಇದೆ into 384. we can get EI value 6.67 into 10⁻12 Newton per millimeter square. 6.67 into 10⁻12 Newton per millimeter. ಈಗ EI ವ್ಯಾಲ್ಯೂ ಸಿಕ್ಕಿದೆ ಫ್ರಮ್ ಈಕ್ವೇಷನ್ 1. ನಮಗೆ ಈಕ್ವೇಷನ್ 1 ಗೊತ್ತಿದೆ. ಏನಂತ ಗೊತ್ತು ನಮಗೆ? ಕ್ರಿಪ್ಲಿಂಗ್ ಲೋಡ್ ಈಸ್ ಈಕ್ವಲ್ ಟು P equals pi square EI divided by L square. P is equal to pi square EI divided by L square. ಅದು ತೊಗೊಂಡ್ರೆ ನಮಗೆ ಏನಾಗುತ್ತಪ್ಪ ಅಂತಂದರೆ ನಮಗೆ ನೋಡಿ 5 ವ್ಯಾಲ್ಯೂ ಗೊತ್ತಿದೆ, ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. EI ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ನಾವೇನು, ಈಗಿನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಡಿವೈಡೆಡ್ ಬೈ L ಗೊತ್ತಿದೆ ನಮಗೆ. L is equal to 4000 mm ಅಂತ ಗೊತ್ತಿದೆ. You substitute these all values to equation 1. P is equal to pi square into here EI is 6.67 into 10⁻12 divided by 4000 square.
Therefore, the P value becomes, crippling load value becomes 411 Newton. 411 Newton. Thank you.